मैं नरेंद्र दामोदर दास मोदी ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸುವ ಸಮಾರಂಭ ಸಂಪನ್ನವಾಗಿದೆ. ಮೋದಿಯವರ ಜೊತೆ ಅವರ ಕ್ಯಾಬಿನೆಟ್ ಸದಸ್ಯರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಕಳೆದ 5 ದಿನಗಳಿಂದ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದವು. ಆಡಳಿತಾರೂಢ ಬಿಜೆಪಿಗೆ ಮತ್ತು ಪ್ರತಿಪಕ್ಷಗಳ ಮೈತ್ರಿಕೂಟಕ್ಕೆ ಯಾರಿಗೂ ಸರ್ಕಾರ ರಚನೆಗೆ ಬೇಕಾದಷ್ಟು ಬಹುಮತ ಇರಲಿಲ್ಲ. ಹೀಗಾಗಿ ಬಿಜೆಪಿ ಮತ್ತು INDIA ಎರಡೂ ಕೂಡ ಅಗತ್ಯ ಸಂಖ್ಯಾಬಲವನ್ನು ಜೋಡಿಸಿಕೊಳ್ಳುವ ಪ್ರಯತ್ನಕ್ಕೆ ಬಿದ್ದುವಾದರೂ NDA ಅಂಗಪಕ್ಷಗಳಾದ JDU ಹಾಗೂ ತೆಲುಗು ದೇಶಂ ಎರಡೂ ಅಚಲವಾಗಿ ಬಿಜೆಪಿಯ ಜೊತೆ ನಿಂತ ಕಾರಣ INDIA ಸರ್ಕಾರ ರಚನೆಯ ಆಸೆಯನ್ನು ಸದ್ಯಕ್ಕೆ ಕೈಬಿಡಬೇಕಾಗಿ ಬಂತು ಮತ್ತು NDA ನಾಯಕರಾಗಿ ಮೋದಿ ಅವರನ್ನು ಆಯ್ಕೆ ಮಾಡಲಾಯಿತು. ಇಷ್ಟಾದ ನಂತರ ರಾಜನಾಥ್ ಸಿಂಗ್, ಅಮಿತ್ ಶಾ ಹಾಗೂ ಬಿಜೆಪಿಯ ಅಧ್ಯಕ್ಷ JP ನಡ್ಡಾ ಮಿತ್ರ ಪಕ್ಷಗಳ ಜೊತೆ ನಿರಂತರವಾಗಿ ಸಭೆಗಳನ್ನು ನಡೆಸಿ ಮಂತ್ರಿಗಿರಿಗಳ ವಿಷಯದಲ್ಲಿ ಕೂಡ ಒಂದು ಸಹಮತಕ್ಕೆ ಬರುವಲ್ಲಿ ಯಶಸ್ವಿಯಾದರು. ಈ ಮಧ್ಯೆ ರಾಷ್ಟ್ರಪತಿಗಳಿಗೆ ಸರ್ಕಾರ ರಚನೆಗೆ ಬೇಕಾದ ಸಂಖ್ಯಾಬಲ ತಮ್ಮ ಬಳಿ ಇದೆ ಅನ್ನೋದನ್ನು ತಿಳಿಸಲಾಯಿತು. ಅದರಂತೆ ದ್ರೌಪದಿ ಮುರ್ಮು ಅವರು ಪ್ರಮಾಣ ವಚನ ಸ್ವೀಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕೊಟ್ಟರು. ಭಾನುವಾರ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಿರ್ವಿಘ್ನವಾಗಿ ಸಂಪನ್ನವಾಯಿತು. नरेंद्र दामोदर दास मोदी ಭಾನುವಾರ ಪ್ರಮಾಣ ವಚನಕ್ಕೆ ಒಂದು ಕಡೆ ದೆಹಲಿ ಸಿದ್ಧಗೊಳ್ತಾ ಇದ್ದರೆ, ಪ್ರಧಾನಿಗಳ ನಿವಾಸದಲ್ಲಿ ಸತತ 11 ಗಂಟೆಗಳ ಕಾಲ ಬಿಜೆಪಿ ನಾಯಕರ ನಿರಂತರ ಸಭೆಗಳು ನಡೀತಲೇ ಇತ್ತು. ಈ ಬಾರಿ ಯಾರನ್ನ ಮಂತ್ರಿ ಮಾಡಬೇಕು, ಯಾವ್ಯಾವ ಖಾತೆಗಳನ್ನು ಬಿಜೆಪಿನೇ ಇಟ್ಕೋಬೇಕು, ಯಾವ ಖಾತೆಗಳನ್ನು ಮಿತ್ರ ಪಕ್ಷಗಳಿಗೆ ವಹಿಸಿಕೊಡಬೇಕು, ಮಿತ್ರ ಪಕ್ಷಗಳ ಜೊತೆಗಿನ ಸಂಬಂಧಗಳನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಏನು ಮಾಡಬೇಕು, ಹೊರಗೆ ಸರ್ಕಾರಕ್ಕೆ ಬೆಂಬಲ ಕೊಡೋದಕ್ಕೆ ಇನ್ನೂ ಯಾರಾದರೂ ಇದ್ದಾರಾ, ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದವರನ್ನು ಹೇಗೆ ನಿಭಾಯಿಸಬೇಕು, ಈ ಬಗ್ಗೆ ಸತತ ಸಭೆಗಳನ್ನು ನಡೆಸಲಾಯಿತು. ರಾಜನಾಥ್ ಸಿಂಗ್, ಅಮಿತ್ ಶಾ ಹಾಗೂ ಪಕ್ಷದ ಅಧ್ಯಕ್ಷ JP ನಡ್ಡಾ ಈ ಸಭೆಗಳಲ್ಲಿ ಭಾಗವಹಿಸಿದರು. ಮತ್ತೊಂದು ಕಡೆ ಭಾನುವಾರ ಬೆಳಗ್ಗೆ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿಯವರ ಸ್ಮಾರಕಕ್ಕೆ ನಮನಗಳನ್ನು ಸಲ್ಲಿಸಿದರು. ಅಲ್ಲಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸ್ಥಳಕ್ಕೆ ಬಂದರು. ಅಲ್ಲಿ ಪುಷ್ಪ ನಮನ ಸಲ್ಲಿಸಿದರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಪ್ರಮಾಣ ವಚನಕ್ಕೂ ಮೊದಲು ಈ ದೇಶಕ್ಕಾಗಿ ಬಲಿದಾನ ಮಾಡಿದ ವೀರ ಯೋಧರ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಅವರಿಗೆ ಗೌರವಾರ್ಪಣೆಯನ್ನು ಮಾಡಿದ್ದು ಗಮನಾರ್ಹ ಅನ್ನಿಸ್ತಾ ಇತ್ತು. ಗೆಳೆಯರೆ, ಪ್ರಧಾನಿಗಳು ಮುಖ್ಯಮಂತ್ರಿಗಳು ಆಗೋ ಜನ ಮಂದಿರ ಮಸೀದಿಗಳಿಗೆ ಚರ್ಚ್ಗಳಿಗೆ ಹೋಗೋದನ್ನು, ಅಲ್ಲಿ ತಮ್ಮ ಹರಕೆ ತೀರಿಸಿ ಬಂದು ಅಧಿಕಾರ ಸ್ವೀಕರಿಸೋದನ್ನು ನಾವು ನೋಡಿದ್ದೀವಿ. ಆದರೆ ದೇಶದ ನಾಯಕನಾಗಿ ದೇಶದ ಸಮಗ್ರ ಅಭಿವೃದ್ಧಿ ಹಾಗೂ ರಕ್ಷಣೆಯ ಜವಾಬ್ದಾರಿ ಹೊರಬೇಕಾದ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಮುನ್ನ ಈ ದೇಶದ ರಕ್ಷಣೆಗೆ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರನ್ನು ಸ್ಮರಿಸೋದು, ಅವರ ಸ್ಮಾರಕಕ್ಕೆ ಪುಷ್ಪಾಂಜಲಿ ಸಲ್ಲಿಸಿ ಕೃತಜ್ಞತೆಗಳನ್ನು ಹೇಳಿ ಬಂದು ಆನಂತರ ಅಧಿಕಾರದ ಮನೆಯತ್ತ ಹೆಜ್ಜೆ ಹಾಕೋದಿದೆಯಲ್ಲ, ಇದು ನಿಜಕ್ಕೂ ಸ್ವಾಗತಾರ್ಹ ಮತ್ತು ಅಭಿನಂದನಾರ್ಹ ನಡೆ ಅನ್ನಿಸ್ಕೊಳ್ಳುತ್ತೆ. ಅದನ್ನು ಮೋದಿ ಪ್ರದರ್ಶಿಸಿದ್ದಾರೆ. ಆನಂತರ ಆಡ್ವಾಣಿಯವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದ ನರೇಂದ್ರ ಮೋದಿ ಮಧ್ಯಾಹ್ನ ಈ ಬಾರಿ ಸಚಿವ ಸಂಪುಟದಲ್ಲಿ ಭಾಗವಹಿಸುವ ಸದಸ್ಯರು ಯಾರಿದ್ದಾರೆ ಅವರ ಜೊತೆ ಒಂದು ಸಾಂಪ್ರದಾಯಿಕ ಚಹಾಕೂಟದಲ್ಲಿ ಭಾಗಿಯಾದರು. ಇದು ಈ ಹಿಂದಿನಿಂದಲೂ ನಡ್ಕೊಂಡು ಬಂದ ಸಂಪ್ರದಾಯ. ಪ್ರಧಾನಿಯ ಜೊತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸದಸ್ಯರು ಪ್ರಧಾನಿ ನಿವಾಸದಲ್ಲಿ ಚಹಾ ಸಭೆಯಲ್ಲಿ ಭಾಗವಹಿಸಿ ಪರಸ್ಪರ ಅಭಿನಂದನೆಗಳನ್ನು ಹೇಳಿಕೊಂಡು ಆನಂತರ ಒಟ್ಟಿಗೆ ರಾಜಭವನದ ಕಡೆಗೆ ಬರ್ತಾರೆ. ಈ ಬಾರಿ ಕೂಡ ಹಾಗೆ ಚಹಾಕೂಟದಲ್ಲಿ ನೂತನ ಸಚಿವರಾಗುವವರೆಲ್ಲ ಭಾಗವಹಿಸಿದ್ರು. ಆ ಕೂಟಕ್ಕೆ ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ, ಆಂಧ್ರ ಪ್ರದೇಶದ ಬಂಡಿ ಸಂಜಯ್, ಪೂರ್ವ ದೆಹಲಿಯ ಸಂಸದ ಹರ್ಷ ಮಲ್ಹೋತ್ರಾ, 6 ಬಾರಿ ಸಂಸದರು ಹಾಗೂ ಸಚಿವರು ಆಗಿದ್ದ ಗೋವಾದ ಶ್ರೀಪಾದ್ ನಾಯಕ್, ಅಜಯ್ ತಮ್ಟಾ, ನಮ್ಮ ಕರ್ನಾಟಕದ JDSನ ನಾಯಕ HD ಕುಮಾರಸ್ವಾಮಿ, JDU ನಾಯಕ ರಾಮನಾಥ್ ಠಾಕೂರ್, ತೆಲುಗು ದೇಶಂನ ರಾಮ್ ಮೋಹನ್ ನಾಯ್ಡು, ಭಾರತದ ಅತ್ಯಂತ ಶ್ರೀಮಂತ ಸಂಸದ ಅನ್ನಿಸಿಕೊಳ್ತಾ ಇರುವ ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಸಾನಿ, ಬಿಜೆಪಿಯ ಅರ್ಜುನ್ ರಾಮ್ ಮೇಘವಾಲ್, ಸರ್ಬಾನಂದ ಸೋನೋವಾಲ್, ಬಿಹಾರದ ಮಾಜಿ ಮುಖ್ಯಮಂತ್ರಿ ಜಿತಿನ್ ರಾಮ್ ಮಾಂಜಿ, ಶಿವಸೇನಾದ ಪ್ರತಾಪ್ ರಾವ್ ಜಾಧವ್, ಹಿಂದಿನ ಸಚಿವರಾಗಿದ್ದ ಹರ್ದೀಪ್ ಸಿಂಗ್ ಪುರಿ, ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್, ರಾಮದಾಸ್ ಅಠಾವಳೆ, ಹಾಗೆ ಮಹಾರಾಷ್ಟ್ರದ ರಕ್ಷಾ ಖಾಡ್ಸೆ, ಕರ್ನಾಟಕದಿಂದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ನಿರ್ಮಲಾ ಸೀತಾರಾಮನ್ ಮುಂತಾದವರಿಗೆ ಆಹ್ವಾನವನ್ನು ಕೊಡಲಾಗಿತ್ತು. ಇವ್ರ ಜೊತೆಗೆ ಅಮಿತ್ ಶಾ, ರಾಜನಾಥ್ ಸಿಂಗ್ ಹಾಗೂ JP ನಡ್ಡಾ ಕೂಡ ಇತ್ತು.
30 ಮಂದಿ ಕ್ಯಾಬಿನೆಟ್ ದರ್ಜೆ ಸಚಿವರು, 5 ಮಂದಿ ಸ್ವತಂತ್ರ ಖಾತೆ ಸಚಿವರು ಹಾಗೂ 36 ಮಂದಿ ರಾಜ್ಯ ಸಚಿವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಆರಿಸಿ ಬಂದ ಸಂಸದರ ಸಂಖ್ಯೆಗೆ ಅನುಗುಣವಾಗಿ ಕ್ಯಾಬಿನೆಟ್ ಹಾಗೂ ರಾಜ್ಯ ಖಾತೆಗಳನ್ನು ಮಿತ್ರ ಪಕ್ಷಗಳಿಗೆ ಹಂಚಲಾಗ್ತಾ ಇದೆ. 16 ಸದಸ್ಯ ಬಲವನ್ನು ಹೊಂದಿರುವ ತೆಲುಗುದೇಶಂ ಪಕ್ಷಕ್ಕೆ 2 ಕ್ಯಾಬಿನೆಟ್ ಹಾಗೂ 1 ಅಥವಾ 2 ರಾಜ್ಯ ಖಾತೆಗಳು ಸಿಗ್ತಾ ಇವೆ. ಸದ್ಯಕ್ಕೆ ಗುಂಟೂರು ಸಂಸದ ಹಾಗೂ ದೇಶದಲ್ಲೇ ಅತ್ಯಂತ ಶ್ರೀಮಂತ ಸಂಸದರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಪೆಮ್ಮಸಾನಿ ಚಂದ್ರಶೇಖರ್ ಹಾಗೂ ಶ್ರೀಕಾಕುಳಂ ಕ್ಷೇತ್ರದ ಸಂಸದ ಎಂಪಿ ರಾಮ್ ಮೋಹನ್ ನಾಯ್ಡು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇಲ್ಲಿ ಪೆಮ್ಮಸಾನಿ ಆಂಧ್ರದ ಶ್ರೀಮಂತ ರಾಜಕಾರಣಿ ಹಾಗೂ ಉದ್ಯಮಿ ಅನ್ನೋದರ ಜೊತೆಗೆ ಅತಿ ಹೆಚ್ಚು ವಿದೇಶಿ ಹೂಡಿಕೆದಾರರ ಜೊತೆ ನಿಕಟ ಸಂಪರ್ಕಗಳನ್ನು ಕೂಡ ಹೊಂದಿರುವ ಪೆಮ್ಮಸಾನಿ ಮುಂದಿನ ದಿನಗಳಲ್ಲಿ ಆಂಧ್ರ ಪ್ರದೇಶಕ್ಕೆ ಹಾಗೂ ದೇಶಕ್ಕೆ ವಿದೇಶಿ ಹೂಡಿಕೆಗಳನ್ನು ತರುವುದರಲ್ಲಿ ಒಂದಷ್ಟು ನೆರವಾಗಲಿದ್ದಾರೆ ಅಂತ ಭಾವಿಸಲಾಗ್ತಾ ಇದೆ. ಪೆಮ್ಮಸಾನಿ ಮೊದಲ ಬಾರಿಗೆ ಸಂಸದರಾಗ್ತಾ ಇದ್ದಾರೆ ಮತ್ತು ಮೊದಲ ಗೆಲುವಿನೊಂದಿಗೆ ಕೇಂದ್ರ ಸಚಿವರು ಕೂಡ ಆಗ್ತಾ ಇದ್ದಾರೆ. ಇನ್ನು ರಾಮ್ ಮನೋಹರ ನಾಯ್ಡು ಮೋದಿ ಸಚಿವ ಸಂಪುಟದ ಅತ್ಯಂತ ಕಿರಿಯ ವಯಸ್ಸಿನ ಸಂಸದ. ಈ ರಾಮ್ ಮನೋಹರ ನಾಯ್ಡು ಯಾರು ಅಂದರೆ, ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಯರ್ರಮ ನಾಯ್ಡು ಅನ್ನೋ ತೆಲುಗುದೇಶಂ ಪಕ್ಷದ ಸಂಸದರು ಹಾಗೂ ಸಚಿವರೊಬ್ಬರಿದ್ರು. ಅವರ ಮಗ ಈ ರಾಮ ಮನೋಹರ ನಾಯ್ಡು. ಈ ಬಾರಿ ರಾಮ ಮನೋಹರ ನಾಯ್ಡು ಮೋದಿ ಸಚಿವ ಸಂಪುಟದ ಅತ್ಯಂತ ಕಿರಿಯ ವಯಸ್ಸಿನ ಸಚಿವರು ಅಂತ ಅನ್ನಿಸ್ಕೋತಾ ಇದ್ದಾರೆ. ಅವರಿಗೀಗ 36 ವರ್ಷ. ಸತತ 3ನೇ ಬಾರಿಗೆ ಶ್ರೀಕಾಕುಳಂ ಕ್ಷೇತ್ರದಿಂದ ನಾಯ್ಡು ಆರಿಸಿ ಬರ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವರ ಅತ್ಯಾಪ್ತ ವಲಯದ ಈ ನಾಯಕ ಈ ಬಾರಿ ಕೇಂದ್ರ ಸಚಿವನಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇನ್ನು ಬಿಹಾರದಿಂದ ಮೊದಲ ಹಂತದಲ್ಲಿ ಜೆಡಿಯು ನಾಯಕ ರಾಮನಾಥ್ ಠಾಕೂರ್ ಅವರಿಗೆ ಸಚಿವರಾಗುವ ಅದೃಷ್ಟ ಒಲಿದು ಬಂದಿದೆ. ರಾಮನಾಥ್ ಠಾಕೂರ್ ಕಳೆದ 2 ಅವಧಿಗಳಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇವರು ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ಹಿರಿಯ ಸಮಾಜವಾದಿ ನಾಯಕ ಕರ್ಪೂರಿ ಠಾಕೂರ್ ಅವರ ಪುತ್ರ. ಕಳೆದ ವರ್ಷ ಭಾರತದ ಸರ್ಕಾರ ದಿವಂಗತ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವ ಸೂಚಿಸಿತ್ತು. ಈಗ ಅವರ ಪುತ್ರ ರಾಮನಾಥ ಠಾಕೂರ್ ಕೇಂದ್ರ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಹಾಗೂ ದಲಿತ ಮುಖಂಡ ಜಿತಿನ್ ರಾಮ್ ಮಾಂಝಿ ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇನ್ನು ನಮ್ಮ ಕರ್ನಾಟಕದಿಂದ ಮೊದಲ ಹಂತದಲ್ಲೇ 5 ಮಂದಿಗೆ ಅವಕಾಶ ಸಿಗ್ತಾ ಇದೆ. ಈ ಬಾರಿ ರಾಜ್ಯದಲ್ಲಿ ಬಿಜೆಪಿಗೆ ಶಕ್ತಿ ತುಂಬಿದ ಜೆಡಿಎಸ್ನ ನಾಯಕ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ ಸಂಪುಟದಲ್ಲಿ ನಿರೀಕ್ಷೆಯಂತೆ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಈ ಹಿಂದಿನ ಸರ್ಕಾರದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿಯೂ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಸಿಕ್ಕಿದೆ. ಹಾಗೆ ತುಮಕೂರಿನಿಂದ ಆರಿಸಿ ಬಂದಿರುವ ಸಂಸದ ವಿ ಸೋಮಣ್ಣ ಮತ್ತು ಬೆಂಗಳೂರು ಉತ್ತರದಿಂದ ಆರಿಸಿ ಬಂದಿರುವ ಸಂಸದೆ ಶೋಭಾ ಕರಂದ್ಲಾಜೆ ಅವರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೂಡ ಈ ಬಾರಿಯ ಕ್ಯಾಬಿನೆಟಲ್ಲಿ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಶಿವಸೇನೆಯಿಂದ ಪ್ರತಾಪ್ರಾವ್ ಗಣಪತರಾವ್ ಜಾಧವ್ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮಹಾರಾಷ್ಟ್ರದ ಬುಲ್ದಾನಾ ಲೋಕಸಭಾ ಕ್ಷೇತ್ರದಿಂದ 4ನೇ ಬಾರಿಗೆ ಆರಿಸಿ ಬಂದಿರುವ ಜಾಧವ್ ಈ ಹಿಂದೆ ಮಹಾರಾಷ್ಟ್ರದ ಶಿವಸೇನಾ ಬಿಜೆಪಿ ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ದರು. ಈಗ ಕೇಂದ್ರ ಸಂಪುಟದಲ್ಲಿ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೇರಳದಲ್ಲಿ ಮೊದಲ ಬಾರಿಗೆ ಕಮಲ ಅರಳು ಹಾಗೆ ಮಾಡಿರುವ ಬಿಜೆಪಿಯ ಏಕಮಾತ್ರ ಸಂಸದ ಸುರೇಶ್ ಗೋಪಿ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಗೋಪಿ ಕೇರಳದ ಖ್ಯಾತ ಚಲನಚಿತ್ರ ನಟ. ಸಾಕಷ್ಟು ತೆಲುಗು ತಮಿಳು ಸಿನಿಮಾಗಳಲ್ಲಿ ಕೂಡ ಮಿಂಚಿರುವ ಸುರೇಶ್ ಗೋಪಿ ಈ ಬಾರಿ ಕೇರಳದಲ್ಲಿ ಕಮಲ ಅರಳುವುದಕ್ಕೆ ಕಾರಣ ಆಗಿದ್ದಾರೆ. ಗೋಪಿ ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಸ್ಥಾನ ಸಿಕ್ಕಿದೆ. ಹಾಗೆ ಬಿಹಾರದ ಲೋಕ ಜನಶಕ್ತಿಗೆ 1 ಕ್ಯಾಬಿನೆಟ್ ಹಾಗೂ 1 ರಾಜ್ಯ ಸ್ಥಾನ ಕೊಡಲಾಗ್ತಾ ಇದೆ. ಆ ಪಕ್ಷದಿಂದ ಕ್ಯಾಬಿನೆಟ್ಗೆ ಚಿರಾಗ್ ಪಾಸ್ವಾನ್ ಸೇರ್ಪಡೆ ಆಗಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಅಪನಾ ದಳದಿಂದ ಅನುಪ್ರಿಯಾ ಪಟೇಲ್ ಕೂಡ ಸಚಿವ ಸಂಪುಟವನ್ನು ಸೇರಿದ್ದಾರೆ. ಹಾಗೆ ಈ ಬಾರಿ 2 ಮಾಜಿ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಅಲ್ಲಿ ಸ್ಥಾನ ಸಿಗ್ತಾ ಇದೆ. ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಈ ಬಾರಿ ಕೇಂದ್ರ ಕ್ಯಾಬಿನೆಟ್ ಅನ್ನು ಸೇರ್ತಾ ಇದ್ದಾರೆ. ಹಾಗೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಕ್ಯಾಬಿನೆಟ್ ಅಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜೆ.ಪಿ. ನಡ್ಡಾ ಅವರ ಜಾಗಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ತಂದು ಕೂಡಿಸುವ ಸಾಧ್ಯತೆಗಳು ಕಾಣ್ತಾ ಇವೆ. ಅಂದರೆ ಜೆ.ಪಿ. ನಡ್ಡಾ ಅವರ ಅಧಿಕಾರಾವಧಿ ಇನ್ನೊಂದು ತಿಂಗಳಲ್ಲಿ ಮುಗಿದು ಹೋಗ್ತಾ ಇದೆ. ಹೀಗಾಗಿ ಆ ಸ್ಥಾನಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ. ಅವರನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕ್ಯಾಬಿನೆಟ್ಗೆ ಮೊದಲ ಹಂತದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಸೇರ್ಪಡೆ ಆಗಿದೆ. ಇನ್ನುಳಿದ ಹಾಗೆ ಕಳೆದ ಬಾರಿಯ ಕ್ಯಾಬಿನೆಟ್ನಲ್ಲಿದ್ದವರು ಕೂಡ ಈ ಬಾರಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಪ್ರಮಾಣ ವಚನ ಸಮಾರಂಭಕ್ಕೆ ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್, ಸೆಷೆಲ್ಲಿಸ್, ನೇಪಾಳ, ಭೂತಾನ,
ಬಾಂಗ್ಲಾದೇಶದ ನಾಯಕರು ಆಗಮಿಸಿದ್ದು ವಿಶೇಷವಾಗಿತ್ತು. ಕಾಂಗ್ರೆಸ್ ಹಾಗೂ ಇಂಡಿ ಕೂಟದಿಂದ ಮಲ್ಲಿಕಾರ್ಜುನ ಖರ್ಗೆ ಸಮಾರಂಭದಲ್ಲಿ ಭಾಗವಹಿಸಿದರು. ಆಹ್ವಾನ ಪತ್ರಿಕೆ ತಲುಪಿದ ನಂತರ ಕೂಡ ಪಕ್ಷದ ಹಾಗೂ ಇನ್ನಿತರ ಮಿತ್ರ ಪಕ್ಷಗಳ ಜೊತೆಗೆ ಹೋಗಬೇಕಾ ಬೇಡವಾ ಅನ್ನೋ ಬಗ್ಗೆ ಚರ್ಚೆ ಮಾಡಿ ಕಡೆಗೆ ಇದು ದೇಶದ ಕಾರ್ಯಕ್ರಮ, ಇದಕ್ಕೆ ಹೋಗದೇ ಇದ್ರೆ ಕೆಟ್ಟ ಸಂದೇಶವನ್ನು ಕೊಟ್ಟಂತಾಗುತ್ತೆ ಅನ್ನೋದನ್ನು ತಮ್ಮ ಸಹವರ್ತಿಗಳಿಗೆ ಅರ್ಥ ಮಾಡಿಸಿ ಖರ್ಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಆದರೆ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷದ ಯಾವುದೇ ಸದಸ್ಯರು ಪ್ರಧಾನಿಯ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾಗಲಿಲ್ಲ. ಪಕ್ಕದ ಬಾಂಗ್ಲಾದೇಶದ ಪ್ರಧಾನಿ ಬಂದರೂ ಕೂಡ ಬಂಗಾಳದ ಮುಖ್ಯಮಂತ್ರಿ ದೇಶದ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಾಕ್ಷಿಯಾಗಲಿಲ್ಲ. ರಾಷ್ಟ್ರಪತಿ ಭವನದ ಲಾನ್ನಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು. ಸಾಕಷ್ಟು ಜನ ಗಣ್ಯರಿದ್ದರು, ನಾನಾ ಮತಪಂಥಗಳಿಗೆ ಸೇರಿದ ಗುರುಗಳಿದ್ದರು, ಹಾಗೆ ವಿದೇಶಿ ಗಣ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಾಗೆ ಸಾಕಷ್ಟು ವಿದೇಶಿ ಗಣ್ಯರು, ನಾನಾ ದೇಶಗಳ ರಾಯಭಾರಿಗಳು ಕೂಡ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದು ಗಮನ ಸೆಳೀತಾ ಇತ್ತು. ಆದರೆ ವಿದೇಶಿ ಗಣ್ಯರಿಗೆ ಹಾಗೂ ಉಪರಾಷ್ಟ್ರಪತಿ ಸೇರಿದ ಹಾಗೆ ಸಾಕಷ್ಟು ಗಣ್ಯರಿಗಾಗಿ ಮಾಡಿದ್ದ ಮೊದಲ ಸಾಲಿನ ಆಸನ ವ್ಯವಸ್ಥೆ ತುಂಬಾ ಇಕ್ಕಟ್ಟಾದಂತೆ ಕಾಣ್ತಾ ಇತ್ತು. ಆ ಆಸನ ವ್ಯವಸ್ಥೆಯನ್ನ ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿದಿದ್ರೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಕೂಡ ಬರ್ತಾ ಇತ್ತು. ಗೆಳೆಯರೆ, ಈ ಬಾರಿ ಮೋದಿ ಸಚಿವ ಸಂಪುಟದಲ್ಲಿ ಒಟ್ಟು 80 ಮಂದಿ ಸಚಿವರು ಕಾರ್ಯನಿರ್ವಹಿಸುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದಿನಂತೆ ಒಬ್ಬೊಬ್ಬ ಸಚಿವನ ಬಳಿ 2-3 ಖಾತೆಗಳು ಈ ಬಾರಿ ಇರೋದು ಕಷ್ಟ ಆಗುತ್ತೆ. ಕೆಲವು ಸಚಿವರು ಮಾತ್ರ 2 ಖಾತೆಗಳನ್ನು ನಿಭಾಯಿಸಬಹುದು. ಇನ್ನು ಈ ಬಾರಿ ಕೂಡ ರಕ್ಷಣೆ, ಗೃಹ, ರೈಲ್ವೆ, ಹಣಕಾಸು, ಮಾಹಿತಿ ತಂತ್ರಜ್ಞಾನ, ವಿದೇಶಾಂಗ, ರಸ್ತೆ ಮುಂತಾದ ಖಾತೆಗಳನ್ನು ಬಿಜೆಪಿ ತನ್ನ ಬಳಿನೇ ಉಳಿಸಿಕೊಳ್ಳುವ ಸಂಕಲ್ಪವನ್ನು ಮಾಡಿದೆ. ಇನ್ನುಳಿದ ಖಾತೆಗಳನ್ನು ಮಿತ್ರ ಪಕ್ಷಗಳಿಗೆ ಹಂಚುವ ಸಾಧ್ಯತೆಗಳಿವೆ. ಇಲ್ಲಿ ಐಟಿ ಖಾತೆಯನ್ನು ತೆಲುಗುದೇಶಂ ಮತ್ತು ರೈಲನ್ನು ಜೆಡಿಯು ಕೇಳ್ತಾ ಇವೆ. ಆದರೆ ಈ ಬಾರಿ ಆಂಧ್ರ ಪ್ರದೇಶಕ್ಕೆ ಐಟಿ ಬದಲಿಗೆ ಆರೋಗ್ಯ ಖಾತೆಯನ್ನು ಕೊಡುವ ಬಗ್ಗೆ ಮಾತುಕತೆಗಳಾಗ್ತಾ ಇವೆ. ಆರೋಗ್ಯ ಖಾತೆಯ ಜೊತೆಗೆ ಮತ್ತೊಂದು ಖಾತೆ ಕೂಡ ತೆಲುಗುದೇಶಂ ಪಕ್ಷಕ್ಕೆ ಸಿಗುತ್ತೆ. ಈ ಬಾರಿ ಒಂದು ಸಮಾಧಾನದ ವಿಷಯ ಅಂದ್ರೆ ಬಿಹಾರದ ಆರ್ಜೆಡಿ ಹಾಗೂ ಆಂಧ್ರದ ತೆಲುಗುದೇಶಂ ಪಕ್ಷಗಳಿಗೆ ಖಾತೆಗಳಿಗಿಂತ ಹೆಚ್ಚಾಗಿ ಆರ್ಥಿಕ ಪ್ಯಾಕೇಜುಗಳ ಅಗತ್ಯ ಇದೆ. ಹೀಗಾಗಿ ಒಂದಷ್ಟು ದಿನಗಳ ಕಾಲ ಖಾತೆಗಳ ರಗಳೆ ಹೆಚ್ಚಾಗಿ ಕಂಡು ಬರದೇ ಇರಬಹುದು. ಇನ್ನು ಮುಂದೆ ದೆಹಲಿಯ ರಾಜಕಾರಣ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಪ್ರಧಾನಿ ಹಾಗೂ ಅವರ ಸಚಿವ ಸಂಪುಟದ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟ ವಿಷಯ. ಇಲ್ಲಿಗೆ ಸರ್ಕಾರ ರಚನೆಯ ಒಂದು ಹಂತ ಪೂರ್ಣಗೊಂಡ ಹಾಗಾಗ್ತಾ ಇದೆ. ಹೀಗಾಗಿ ನಾಳೆಯಿಂದ ಯಥಾ ಪ್ರಕಾರ ಮೀಡಿಯಾ ಮಾಸ್ಟರ್ಸ್ನ ವಿಶೇಷ ಸಂಚಿಕೆಗಳ ಜೊತೆ ಭೇಟಿ ಆಗ್ತಾ ಇರೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.